ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರೆ. ನಾವು ಎಲ್ಲ ಕಡೆ ಹೇಳ್ತೀವಿ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ. ಉಳಿಯೋದಲ್ಲ, ಉಳಿಸ್ಕೋಬೇಕು. ಆಗ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ನಾವು ನಮ್ಮ ಮಕ್ಕಳನ್ನು ತಂದು ಶಾಲೆಗಳಿಗೆ ಸೇರಿಸ್ಬೇಕು. ಈ ಶಾಲೆಯ ಮುಂದೆ ಇರ್ತಕ್ಕಂಥ ಈ ಚರಂಡಿ ನೋಡ್ತಾ ಇರ್ಬೋದು ನೀವು, ಎಲ್ಲ ಹೂಳು ತುಂಬಿಕೊಂಡಿತ್ತು. ಇದನ್ನು ಸಾಕಷ್ಟು ಬಾರಿ ನಾನು ಈ ಒಂದು ಏರಿಯಾ ಮೇಸ್ತ್ರಿಗೆ ಕಂಪ್ಲೇಂಟ್ ಮಾಡಿದೆ. ನಮ್ಮ ಸರ್ಕಾರಿ ಶಾಲೆಗಳ ಕುಂದುಕೊರತೆಗಳನ್ನು ಬಂದು ವಿಚಾರಿಸ್ಬೇಕು, ನೋಡಬೇಕು. ನೋಡಿ, ಇಲ್ಲಿಂದ ಅಲ್ಲಿ ಗಂಟ ಎಲ್ಲ ಮೋರಿ ಬ್ಲ್ಯಾಕ್ ಆಗಿತ್ತು. ನಾನು ಸಾಕಷ್ಟು ಬಾರಿ ಇದನ್ನು ಸ್ಥಳೀಯ ಒಂದು ವಲಯ ಕಚೇರಿಗೂ ತಿಳಿಸ್ತಿದ್ದೆ. ಮತ್ತು ಈ ಕಾಂಪೌಂಡ್ ಕೂಡ ಬಿರುಕು ಬಿಟ್ಟು ಬೀಳೋ ಹಂತದಲ್ಲಿತ್ತು. ಸಾಕಷ್ಟು ಬಾರಿ ನಾನು ಮನವಿ ಪತ್ರಗಳನ್ನು ಬೇರೆಯವ್ರಿಗೆ ಕೊಟ್ಟೆ. ಹೇಳಿ ಸ್ನೇಹಿತರೆ, ಸಾಕಷ್ಟು ಬಾರಿ ಈ ಶಾಲೆ ಮುಂದೆ ಕಸ ಹಾಕೋದನ್ನೆಲ್ಲ ಕ್ಲೀನ್ ಮಾಡಿ ಸರಿ ಇವ್ರ ಜೊತೆಯಲ್ಲೆಲ್ಲ ನಿಂತು ಅದನ್ನು ಎಷ್ಟು ಬಂದು ಕ್ಲೀನ್ ಮಾಡಿದ್ರೂ ಈಗ ಸ್ವಲ್ಪ ಕಸ ಮುಕ್ತ ಆಗಿದೆ. ಆದರೂ ಇಲ್ಲೆಲ್ಲ ಹಾಕ್ತಿದ್ರು. ಇದನ್ನು ತಪ್ಪಿಸಿ ಮತ್ತು ನೋಡಿ, ಇವಾಗ ಈ ಡಸ್ಟು ಪೂರ್ತಿ ಲಾಕ್ ಆಗಿದೆ. ಇದನ್ನು ತೆಗಿಬೇಕೇನ್ರಿ? ಅಲ್ಲಿಂದ ಪಾಪ ಅವರು ಕ್ಲೀನ್ ಮಾಡ್ತಾ ಬಂದಿದ್ದಾರೆ. ಅದೇನೋ ಗೊತ್ತಿಲ್ಲ, ಮೋರಿಗಳ ಥರ ಬಳಸಲ್ಲ. ನಾವು ಕಸ ಎಲ್ಲ ಹಾಕಿ ಲಾಕ್ ಮಾಡಿದರೆ ಇವಾಗ ಇಂಥ ಪರಿಸ್ಥಿತಿ. ಶಾಲೆಯಲ್ಲಿ ಮಕ್ಕಳಿದ್ದಾರೆ, ಕೈ ತೊಳೆಯೋ ನೀರು, ಅಡುಗೆ ಮನೆ ನೀರು ಕೂಡ ಹರಿತಾ ಇಲ್ಲ. ಆದ್ದರಿಂದ ಇವತ್ತು ಬಂದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಮತ್ತು ಸ್ಪಂದಿಸಿದಂತಹ ನಮ್ಮ ಈ ಒಂದು ವಾರ್ಡಿನ ಮೇಸ್ತ್ರಿ ವಿಲ್ಸನ್ ಅವ್ರಿಗೂ ಮತ್ತು ಆರೋಗ್ಯ ಅಧಿಕಾರಿಗಳಿಗೆ ಮತ್ತು ನಮ್ಮ ಆಯುಕ್ತರಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ನಾನು ಹೇಳೋದು, ಎಲ್ಲಾದರೂ ಈ ಥರ ಶಾಲೆಯ ಆ ಕಾಂಪೌಂಡು ಬಿರುಕು ಬಿಟ್ಟಿತ್ತು, ಅಲ್ಲಿ ತನಕ ಆ ಕಾಂಪೌಂಡ್ ಮಾಡಿಕೊಡಿ ಅಂತ ನಾನು ಶಾಸಕರಿಗೆ ಮನವಿ ಕೊಟ್ಟೆ. ಸಂಬಂಧಪಟ್ಟವ್ರಿಗೆ ಹೇಳಿದೆ. ಅದರ ಪರಿಣಾಮ ಆಗಿದೆ. ಅದು ಕನಿಷ್ಠ ಅಂದ್ರೂ ಸುಮಾರು 2-3 ವರ್ಷ ಹಂಗೆ ಇತ್ತು. ಈಗ ಒಂದು ಹೊಸ ರೂಪ ಬಂದಿದೆ, ಬಣ್ಣ ಹೊಡಿಸಿದ್ದಾರೆ ಶಾಸಕರು, ಒಂದು ಹೊಸ ರೂಪ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ. ನಮ್ಮ ಏರಿಯಾಗಳ ಶಾಲೆಗಳ ಜವಾಬ್ದಾರಿ ನಾವೇ ಹೊರಬೇಕು. ನಮ್ಮೂರ ಶಾಲೆ, ನಮ್ಮ ಶಾಲೆ, ಸರ್ಕಾರಿ ಶಾಲೆ, ನಮ್ಮ ಶಾಲೆ ಅಂತ ಬರೀ ಘೋಷಣೆಗಳನ್ನು ಬರೆಸೋದಲ್ಲ, ಅದನ್ನು ಮೈಗೂಡಿಸ್ಕೊಂಡು ಅಲ್ಲಿನ ಕುಂದುಕೊರತೆಗಳನ್ನು ನಾವೇ ವಿಚಾರಿಸಿ ಸರಿಪಡಿಸ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ಧನ್ಯವಾದಗಳು. ಬರೀ ನಿನ್ಕ ಹೇಳ್ತಿದ್ನಾ, ಬಂದು ಕ್ಲೀನ್ ಮಾಡಿ ಗಿಡ ಹಾಕಿ ಎಲ್ಲ ಕಸ ತಪ್ಪಿಸ್ಲಿಲ್ವಾ? ನೋಡಿ ಸ್ನೇಹಿತರೆ, ಬರೀ ವಿಡಿಯೋ ಮಾಡೋದು ಮಾತಾಡೋದು ಅಷ್ಟೇ ಅಲ್ಲ. ಇವ್ರು ಕೇಳಿ, ಇವ್ರ ಜೊತೆಲಿ ನಿಂತು ಕೆಲಸ ಮಾಡಲಿಲ್ವಣ್ಣ ನಾನು? ಅಷ್ಟೇ. ನಾವು ಏನಕ್ಕೆ ಅಂದರೆ, ಯಾರೇ ಆಗಲಿ, ನಾವು ಒಂದು ಶಾಲೆ ಆಗಿರ್ಬೋದು, ನಮ್ಮ ಪರಿಸರ ಆಗಿರ್ಬೋದು, ನಮ್ಮ ಸಮಾಜ ಆಗಿರ್ಬೋದು ಸ್ವಚ್ಛತೆ ಕಾಪಾಡ್ಕೋಬೇಕು. ಕೆಲವೊಮ್ಮೆ ಇಂಜಿನಿಯರ್ಗಳು ಮಾಡುವಂತಹ ತಪ್ಪು ಏನಾಗುತ್ತೆ, ಎಡವಟ್ಟು ನೋಡಿ. ಇಲ್ಲಿ ಈ ಮೂಲೆನ ಆ ಒಂದು ಇದನ್ನು ಮಾಡಿದಿದ್ರೆ ರೌಂಡ್ ಶೇಪಲ್ಲಿ ಅಲ್ಲಿಂದ ಬರ್ತಕ್ಕಂಥ ಕಸ ಹಡ್ಕೊಂಡು ಮುಂದೆ ಸಾಕ್ತಾಯಿತ್ತು. ಈ ಮೂಲೆಗಳಿದಾವಲ್ಲ, ಈ ಮೂಲೆಗಳನ್ನು ಹಿಂಗೆ ಮಾಡಬಾರ್ದು. ಅಂದರೆ ರೌಂಡ್ ಶೇಪ್ ಕೊಡಬೇಕು. ಏನೋ ಒಂದು ಕೆಲಸ ಮಾಡಬೇಕು ಅಂತ ಮಾಡ್ತಾರೆ, ಇದು ಸಮಸ್ಯೆ ಉದ್ಭವ ಆಗುತ್ತೆ. ಸ್ನೇಹಿತರೆ, ಈ ಮೂಲೆ ಕಸದ ಪಾಯಿಂಟು. ಸಾಕಷ್ಟು ಬಾರಿ ಬಂದು ಕ್ಲೀನ್ ಮಾಡಿ ಇಲ್ಲೆಲ್ಲ ಗಿಡ ಹಾಕಿ ತಪ್ಪಿಸಿದ್ದೆ. ಇದು ಅಡುಗೆ ಕೋಣೆ. ಇಲ್ಲಿ ಹೆಗ್ಡ ಕೊರೆದು ಅಡುಗೆ ಕೋಣೆ ಒಳಗಡೆ ಹೋಗಿ ಅಕ್ಕಿ ಮೂಟೆನೋ ಅಥವಾ ಆಹಾರದಲ್ಲಿ ಬಿದ್ದರೆ ಏನಾಗುತ್ತೆ, ಮಕ್ಕಳು ಅಸ್ವಸ್ಥರಾಗ್ತಾರೆ, ಆಸ್ಪತ್ರೆಗೆ ಸೇರ್ತಾರೆ. ಅದಾದಮೇಲೆ ನಾವು ಪ್ರತಿಭಟನೆ ಮಾಡೋದು, ಆಕ್ರೋಶ ಹೊರ ಹಾಕಿದ್ರೆ ಏನೂ ಪ್ರಯೋಜನ ಇಲ್ಲ. ಮುಂಜಾಗ್ರತಾ ಕ್ರಮವಾಗಿ ಸ್ವಚ್ಛತೆ ಮಾಡಿಕೊಂಡು ಸ್ವಚ್ಛವಾಗಿ ಇಟ್ಕೊಂಡ್ರೆ ಆ ಸಮಸ್ಯೆ ಬರೋದಿಲ್ಲ. ಅದೇನೋ ಹೇಳ್ತಾರೆ, ಕಂಬಳಿ ಅವನಿಗೆ ಹೊಡೆದ್ರೆ ದುಪ್ಪಟ್ಟೆ ಅವನು ಎಚ್ಚೆತ್ಕೋಬೇಕು ಅಂತ. ಸಮಸ್ಯೆ ಬರೋಕ್ಕೂ ಮುಂಚೆನೇ ಸಮಸ್ಯೆದ ಪರಿಹಾರ ಕಂಡ್ಕೋಬೇಕು. ಆವಾಗಲೇ ಸಮಸ್ಯೆ ನಿರ್ಮೂಲನೆ ಆಗೋಕ್ಕೆ ಸಾಧ್ಯ. ಆದಾಗ ನೋಡ್ಕೊಳ್ಳೋಣ ಅಂದರೆ ಸಮಸ್ಯೆಗಳು ನಿತ್ಯ ನಿರಂತರ ನಮ್ಮ ಜೊತೆಲೇ ಸಾಕ್ತವೆ. ಧನ್ಯವಾದ. स्कूल के सामने कचरा नहीं डालना है तो देखे तो हटाना तुम्हें ಯಾರಾದ್ರೂ ಕಂಡ್ರೆ ಹೇಳಿ ಅಂತ. ನಾವು ತಂದು ಮೋರಿಗೆ ಕಸ ಎತ್ಬಿಡ್ತೀವಿ. ಆದರೆ ಅದನ್ನು ಸ್ವಚ್ಛ ಮಾಡೋಕ್ಕೆ ಎಷ್ಟು ಕಷ್ಟಪಡಬೇಕು ಸ್ವಚ್ಛತಾ ಕರ್ಮಿಗಳು.